ಇಲ್ಲಿ ನೆರೆದಂತಹ ದೀನಿ ಪ್ರೇಮಿಗಳೇ, ತಾಯಂದಿರೇ, ಪುಟಾಣಿ ಮಕ್ಕಳೇ, ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು. ಸುದೀರ್ಘವಾದ ಒಂದು ಭಾಷಣ ಖಂಡಿತವಾಗಿಯೂ ಈ ಸಮಯದಲ್ಲಿ ಯೋಗ್ಯವಲ್ಲ ಎಂಬುದು ಅರಿತ ಕಾರಣ ಕೆಲವೊಂದು ವಿಷಯಗಳು ಮಾತ್ರ. ಕಾರಣ ನೀವೆಲ್ಲರೂ ಬಹಳ ಕಾತರದಿಂದ ಕಾದು ಕುಳಿತಿರುವಂತಹ ನಮ್ಮ ದಕ್ಷಿಣ ಭಾರತ ಕಂಡಂತಹ ಅದ್ಭುತ ಪ್ರತಿಭೆ ಮಾಸ್ಟರ್ ಸಿರಾಜುಲ್ ಅನ್ವರ್, ಅದೇ ರೀತಿ ಮಾಸ್ಟರ್ ಮಿರಾಜುದ್ದೀನ್ ಬೆಂಗಳೂರು, ಅದೇ ರೀತಿ ಮಾಸ್ಟರ್ ಅಮಾನ್ ಕಾಟಿಪಳ್ಳ, ಇವರೆಲ್ಲರೂ ಈಗ ನಮ್ಮ ವೇದಿಕೆಯಲ್ಲಿದ್ದಾರೆ. ಅವರು ಅವರ ಪ್ರವಾದಿ ಕೀರ್ತನೆಗಳಿಂದ ಇನ್ಶಾ ಅಲ್ಲಾಹ್ ನಮ್ಮ ಈ ಮಜ್ಲಿಸ್ ಪುನೀತಗೊಳ್ಳಲಿದೆ. ಅಲ್ಲಾಹನ ಅನುಗ್ರಹಿಸಲಿ. ಅಲ್ಹಮ್ದುಲಿಲ್ಲಾಹ್. ಈ ಸಂದರ್ಭದಲ್ಲಿ ನಾವು ಹಮ್ಮಿಕೊಂಡಿರುವುದು ಆಕ್ಟಿವ್ ಮೆಂಬರ್ ಶಾಂತಿಪುರ ಎಂಬಂತಹ ಈ ಒಂದು ಸಂಘಟನೆ ನಮ್ಮ ಮುಹಿಯುದ್ದೀನ್ ಜುಮಾ ಮಸೀದಿಯ ಅಧೀನದಲ್ಲಿರುವ ಕಾರ್ಯಾಚರಿಸುತ್ತಿರುವಂತಹ ಈ ಯುವ ಸಮೂಹ, ಇದರ 2ನೇ ವಾರ್ಷಿಕೋತ್ಸವದ ಅಂಗವಾಗಿ ಮಹಾನರಾದ ಮುಹಿಯುದ್ದೀನ್ ಶೇಖ್ ರಲಿಯಲ್ಲಾಹು ಅನ್ಹು ಅವರ ಜೀಲಾನಿ ಸಮಾವೇಶ ಹಾಗೂ ನಮ್ಮನ್ನಗಲಿದಂತಹ ಮಹಾತ್ಮರಾದ ತಾಜುಲ್ ಉಲಮಾ, ನೂರುಲ್ ಉಲಮಾ ಪೋಸೋಡ್ ತಂಗಳರಂತಹ ಮಹಾತ್ಮರ ಸನ್ನಿಧಿಗೆ ಲಕ್ಷಾಂತರ ಬರುವಂತಹ ಜಿಕ್ರುಗಳು ಮಾತ್ರವಲ್ಲ, ಲಕ್ಷಾಂತರ ಬರುವಂತಹ ಸ್ವಲಾತುಗಳು ಮಾತ್ರವಲ್ಲ, ಒಂದು ಮಹಿಳೆ, ಒಂದು ವಿದ್ಯಾರ್ಥಿ, ಒಬ್ಬ ಸಹೋದರಿ 4444 ನಾರಿಯತ್ತು ಸ್ವಲಾತನ್ನು ಈ ಮಜ್ಲಿಸಿನಲ್ಲಿ ಒಬ್ಬಂಟಿಗಾಗಿ ಓದಿ ಈ ಮಜ್ಲಿಸಿಗೆ ಬಂದು ತಲುಪಿಸಿದ್ದಾರೆ. ಅಲ್ಹಮ್ದುಲಿಲ್ಲಾಹ್. ಅಲ್ಲಾಹನು ಆ ಸಹೋದರಿಯ ಎಲ್ಲ ಉದ್ದೇಶಗಳು ಪೂರ್ತಿಗೊಳಿಸಲಿ. ಅಲ್ಲಾಹು ಅವರಿಗೆ ಬರಕತನ್ನು ನೀಡಲಿ. ಅದೇ ರೀತಿ ಹಲವಾರು ಖತಮ್ಗಳು, 9ರಷ್ಟು ಬರುವಂತಹ ಖತಮ್ಗಳನ್ನು ಅಲ್ಹಮ್ದುಲಿಲ್ಲಾಹ್ ನಮ್ಮ ಈ ಜಮಾತಿನಲ್ಲಿ ಆ ಮಹಾತ್ಮರ ಸನ್ನಿಧಿಗೆ ಓದಿ ಆಯಿತು. ಅಲ್ಹಮ್ದುಲಿಲ್ಲಾಹ್. ಇದರ ಉದ್ದೇಶವೇನು, ಇದರಿಂದ ಉಂಟಾಗುವಂತಹ ಲಾಭಗಳೇನು ಅಂತ ಅವಲೋಕಿಸಿದರೆ ಖಂಡಿತವಾಗಿಯೂ ನಿನ್ನೆ ಪ್ರಭಾಷಣದಲ್ಲಿ ಮಹಾನರಾದ ಉಸ್ತಾದರು ಹೇಳಿದರು, ಖಂಡಿತವಾಗಿಯೂ ನಿಮ್ಮ ಜಿಕರುಗಳು, ನಿಮ್ಮ ಸಲಾತುಗಳು, ನಿಮ್ಮ ತಸ್ಬೀಹ್ಗಳು ಮಾತ್ರವಲ್ಲ, ನೀವು ಓದುವಂತಹ ಖತಮ್ಗಳು ಖಂಡಿತವಾಗಿಯೂ ಅಗಲಿ ಹೋದಂತಹ ಮಹಾತ್ಮರ ಹೆಸರಲ್ಲಾದರೆ ಖಂಡಿತವಾಗಿಯೂ ಅದು ಅವರ ಅನುಕೂಲಕ್ಕೋಸ್ಕರವಲ್ಲ, ಬದಲು ನಮ್ಮ ಪಾರತ್ರಿಕವಾದ ವಿಜಯಕ್ಕೋಸ್ಕರ, ನಮ್ಮ ಆಖಿರವನ್ನು ರಕ್ಷೆ ಹೊಂದಿಸಲುವುದಕ್ಕೋಸ್ಕರ ಮಾತ್ರವಲ್ಲ, ನಮ್ಮ ಇಹ ಪರ 2 ಲೋಕಗಳು ವಿಜಯ ಹೊಂದಲು ಮಾತ್ರವಾಗಿದೆ. ನಾವು ಇಷ್ಟೊಂದು ಕಷ್ಟಪಟ್ಟು ಜಿಕ್ರುಗಳು, ತಸ್ಬೀಹ್ಗಳು, ಸಲಾತುಗಳು, ಕುರ್ಆನ್ಗಳು ಓದಿ ಸಮರ್ಪಿಸುವುದು. ನಾವು ಅನಿಸಬಹುದು ನಮಗೋಸ್ಕರ ನಾವು ಕುರ್ಆನ್ ಅನ್ನು ಓದಿಲ್ಲ, ನಮಗೋಸ್ಕರ ನಾವು ಸಲಾತನ್ನು ಹೇಳಿಲ್ಲ, ಇನ್ನು ಅಗಲಿದಂತಹ ಮಹಾತ್ಮರ ಹೆಸರಲ್ಲಿ ನಾವು ಯಾತಕ್ಕೋಸ್ಕರ ಓದಬೇಕು ಎಂಬಂತಹ ಸಣ್ಣ ಮನಸ್ಸಿನ ಕೆಲವೊಂದು ಸಂಶಯಗಳು ನಮ್ಮ ಮನಸ್ಸಲ್ಲಿ ಬರಬಹುದು. ಖಂಡಿತವಾಗಿಯೂ ಆ ಸಂಶಯಕ್ಕೆ ನಿವಾರಣೆ ಅಂತ ನಿನ್ನೆ ಉಸ್ತಾದರು ಸಮರ್ಪಕವಾಗಿ ಹೇಳಿದ್ದಾರೆ. ಮಾತ್ರವಲ್ಲ, ನಮ್ಮ ವಿಜಯ ಜಿಕ್ರು ಸ್ವಾಲಿಹೀನ ಕಫಾರ, ನಮ್ಮ ಪಾಪವನ್ನು ಮನ್ನಿಸಲಿಕ್ಕೋಸ್ಕರ ಮಹಾತ್ಮರ ಸನ್ನಿಧಿಗೆ ಜಿಕ್ರುಗಳು ತಹಲೀಲುಗಳು ಹೇಳಿದರೆ ಖಂಡಿತವಾಗಿಯೂ ಅವರು ಅಲ್ಲಾಹನ ಇಷ್ಟದಾಸರಾಗಿದ್ದಾರೆ. ಕಾರಣ ನಾವು ಅವರ ಬಳಿ ಹೇಳಿದರೆ, ನಮ್ಮ ವಿಷಯಗಳನ್ನು ಅವರ ಬಗ್ಗೆ ಹೇಳಿದರೆ, ಅವರಲ್ಲಿ ಹೇಳಿದರೆ, ಅವರು ನಾವು ಡೈರೆಕ್ಟ್ ಆಗಿ ಅಲ್ಲಾಹನ ಬಳಿ ಹೇಳಿದರೆ ಕೆಲವೊಮ್ಮೆ ಅಲ್ಲಾಹನದು ಸ್ವೀಕರಿಸಲು ಕೆಲವೊಮ್ಮೆ ಹಿಂದೆ ಮುಂದೆ ನೋಡಬಹುದು. ಕಾರಣ 5 ವಕ್ತ ನಮಾಜನ್ನು ಸರಿಯಾಗಿ ನಮಾಜ್ ಮಾಡದ ನಾನು, ಕೃತ್ಯವಾಗಿ ರೋಜವನ್ನು ಹಿಡಿಯದ ನಾನು, ಕೃತ್ಯವಾಗಿ ಸ್ವಲಾತುಗಳನ್ನು, ಜಿಕ್ರುಗಳನ್ನು, ತಸ್ಬೀಹ್ಗಳನ್ನು ಮಾತ್ರವಲ್ಲ ಕಡ್ಡಾಯವಾದ ಕರ್ಮಗಳನ್ನು ಕೂಡ ಮಾಡಲು ಹಿಂಜರಿಯುವಂತ ನಾನು ಡೈರೆಕ್ಟ್ ಆಗಿ ಅಲ್ಲಾಹನ ಬಳಿ ಯಾವ ರೀತಿ ಕೇಳಲಿ, ಅಲ್ಲಾಹನೇ ನನ್ನ ಪಾಪವನ್ನು ಮನ್ನಿಸು, ಅಥವಾ ಅಲ್ಲಾಹನೇ ನನಗೆ ಆಯುಷ್ ವರ್ತಿಸು, ನನಗೆ ಬೇಕಾದಂತಹ ಸವಲತ್ತುಗಳನ್ನು ನೀಡು, ನನ್ನ ಹಣೆಯಲ್ಲಿ ಬರಕತ್ತು ನೀಡು, ಯಾವ ರೀತಿ ಕೇಳುವುದು? ಕಾರಣ ಅವನು ಕಡ್ಡಾಯ ಮಾಡಿದಂತಹ ನಮಾಜನ್ನು ಕೂಡ ನಿರ್ವಹಿಸಲು ನಮ್ಮ ಯುವಕರು ಯುವತಿಯರು ಸೇರುವಂತಹ ಕಾಲಘಟ್ಟದಲ್ಲಾಗಿದೆ ನಾವಿರುವುದು. ಸರಿಯಾಗಿ ವಾರಕ್ಕೆ 1 ಸಲ ಮಸೀದಿಯಲ್ಲಿ ಸಲಾತು ಮಜ್ಲಿಸ್ ಮಾಡುವಾಗ ಅದಕ್ಕೆ ಬರಲು ಹಿಂಜರಿಯುವಂತಹ ನಾವು
ನಾವು ಡೈರೆಕ್ಟ್ ಆಗಿ ಅಲ್ಲಾಹನ ಬಳಿ ಕೇಳಿದರೆ ಖಂಡಿತವಾಗಿಯೂ ಕೆಲವೊಮ್ಮೆ ಉತ್ತರ ಸಿಗಬಹುದು, ಅಥವಾ ಕೆಲವೊಮ್ಮೆ ಸ್ವಲ್ಪ ಪೆಂಡಿಂಗ್ ಅಲ್ಲಿರಬಹುದು. ಕಾರಣ ನಾನು ಹೇಳಿದ್ದು ನನಗೆ 5 ವಕ್ತ ನಮಾಜ್ ಮಾಡಲು ಅದನ್ನು ನಿರ್ವಹಿಸುತ್ತಾ ಇಲ್ಲ. ನಾನು ಹೇಳುತ್ತಾ ಇರೋದು, ನಿನ್ನಲ್ಲಿ ಹಣವಿದ್ದರೆ ಅದರಲ್ಲಿ 10ರಲ್ಲಿ 4 ಭಾಗ ಮಾಡಿ 4ರಲ್ಲಿ 2.5 ಭಾಗ ಮಾತ್ರ ನೀನು ಜಕಾತನ್ನು ನೀಡುವಂತ ಹೇಳಿದರೆ ಅದನ್ನು ಕೂಡ ನಾವು ಮಾಡುತ್ತಾ ಇಲ್ಲ. ನಿನ್ನಲ್ಲಿ ಬಹಳಷ್ಟು ಹಣವಿದ್ದರೆ, ನಿನಗೆ ಆರೋಗ್ಯವಿದ್ದರೆ, ಮಾತ್ರವಲ್ಲ ನಿನಗೆ ಹೋಗುವಂತಹ ದಾರಿಯಲ್ಲಿ ಯಾವುದೇ ಒಂದು ತೊಂದರೆಗಳಿದ್ದರೆ ನೀನು ಜೀವನದಲ್ಲಿ ಒಮ್ಮೆ ಹಜ್ಜಿ ಮಾಡು ಅಂತ ಹೇಳಿದಾಗ ನಾವು ಮಾಡುತ್ತಾ ಇಲ್ಲ. ಈ ರೀತಿ ಒಳ್ಳೆ ಒಳ್ಳೆ ಕಾರ್ಯಗಳು, ಕೆಲವೊಂದು ಕಾರ್ಯಗಳು ಮಾತ್ರ ಅಲ್ಲಾಹ್ ನಮಗೆ ಕಲಿಸಿ ನಾವು ಅದನ್ನು ಮಾಡುತ್ತಾ ಇಲ್ಲ. ಅದೇ ಸಮಯದಲ್ಲಿ ನಮಗೆ ಅಲ್ಲಾಹನು ಶೋಷಿಸಲು ವಾಯು ಕೊಡುತ್ತಾ ಇದ್ದಾನೆ. ನೀವೊಮ್ಮೆ ಚಿಂತಿಸಿ ಒಂದೇ ಒಂದು ವಿಷಯ, ನಾವು ದಿನನಿತ್ಯಗಳು ಶೋಷಿಸುವಂತಹ ವಾಯು, ಯಾವನಾದರೂ ಒಬ್ಬನಿಗೆ ಒಂದು ದಿವಸ ಹಾರ್ಟಿನಲ್ಲಿ ಏನಾದರೂ ಒಂದು ತೊಂದರೆ ಬಂದರೆ, ನಮ್ಮ ಶ್ವಾಸವನ್ನು ಸರಿಯಾಗಿ ಶ್ವಾಸವನ್ನು ಬಿಡಲು ತೆಗೆಯಲು ಅಸಾಧ್ಯವಾದರೆ ನಾವು ಹಾಸ್ಪಿಟಲ್ಗೆ ಹೋಗ್ತೇವೆ, ಅಲ್ಲಿ ಐಸಿಯುನಲ್ಲಿ ಇರುತ್ತೇವೆ. ಅಲ್ಲಿ ತಾತ್ಕಾಲಿಕವಾಗಿ ನಮಗೆ ಆಕ್ಸಿಜನ್ ಕೊಡ್ತಾರೆ. ಕೇವಲ ಒಂದು ದಿನ ಒಂದು ಹಾಸ್ಪಿಟಲ್ನಲ್ಲಿ ಐಸಿಯುನಲ್ಲಿ ಕುಳಿತುಕೊಳ್ಳಬೇಕಾದರೆ 1000ದಷ್ಟು ಬೇಕಾದಂತಹ ಹಣಗಳು ನಮಗೆ ನಾವು ಪೇ ಮಾಡಿಯೇ ನಾವು ಅಲ್ಲಿಗೆ ಆಕ್ಸಿಜನ್ ತೆಗೆಯಲು ಸಾಧ್ಯ. ಅದೇ ಸಮಯದಲ್ಲಿ ಯಜಮಾನನಾದ ಅಲ್ಲಾಹನು ಇಷ್ಟು ವರ್ಷ ತನಕ ನಮಗೆ ಯಾವೊಂದು ಹಣವನ್ನು ಕೇಳದೆ, ಯಾವನ್ನನ್ನು ನೀಡದೆ ಫ್ರೀಯಾಗಿ ಶ್ವಾಸವನ್ನು ಶ್ವಸಿಸಲು ಬಿಡಲು ಅಲ್ಲಾಹನು ನಮಗೆ ಆರೋಗ್ಯವನ್ನು ಕೊಟ್ಟ, ನಮಗೆ ಆಹಾರವನ್ನು ಕೊಡ್ತಾ ಇದ್ದಾನೆ, ಕಾಣಲು ಕಣ್ಣನ್ನು ಕೊಟ್ಟಿದ್ದಾನೆ, ಕೇಳಲು ಕಿವಿಯನ್ನು ಕೊಟ್ಟಿದ್ದಾನೆ, ಬೇಕಾದಂತಹ ಎಲ್ಲಾ ಸವಲತ್ತುಗಳನ್ನು ಕೊಟ್ಟಿದ್ದಾನೆ. ನಾವು ಯಾರು ಅಲ್ಲಾಹನ ಬಳಿ ಕೇಳಲಿಲ್ಲ. ಅದೇ ಸಮಯದಲ್ಲಿ ಮತ್ತೊಂದು ಭಾಗದಲ್ಲಿ ಕಣ್ಣಲ್ಲಿ 2 ಕಣ್ಣನ್ನು ನೋಡಲು ಅಸಾಧ್ಯವಾದಂತಹ ಕುರುಡರಿರುವಂತಹ ಎಷ್ಟೋ ಜನರು ನಮ್ಮ ಮುಂದೆ ಇದ್ದಾರೆ. 2 ಕೈಗಳಿಲ್ಲದವರಿದ್ದಾರೆ, 2 ಕಾಲುಗಳಿಲ್ಲದವರಿದ್ದಾರೆ. ಈ ರೀತಿ ಹಲವಾರು ನ್ಯೂನತೆಗಳಿದ್ದವರಿದ್ದಾರೆ. ಆದರೆ ಅವ ಯಾರನ್ನು ಕೂಡ ಯಾರನ್ನು ಆ ರೀತಿ ಮಾಡದೆ ನಮಗೆ ನೋಡಲು ಕಣ್ಣು, ಕೇಳಲು ಕಿವಿ ಎಲ್ಲವನ್ನು ಕೊಟ್ಟಂತಹ ಅಲ್ಲಾಹನು ನಮ್ಮಲ್ಲಿ ಹೇಳುವಂತ ಮಾತು, ನನಗೆ ನೀನು ಆರಾಧಿಸು. ನಿನ್ನಲ್ಲಿ ನಾನು ಸಂಬಳವನ್ನು ಕೇಳ್ತಾ ಇಲ್ಲ, ಹಣವನ್ನು ಕೇಳ್ತಾ ಇಲ್ಲ, ನನಗೆ ಬೇಕಾಗಿ ನೀ ಇಬಾದತ್ತು ಮಾಡು. 5 ಇಬಾದತ್, 5 ವಕ್ತ ನಮಾಜ್, 24 ಗಂಟೆಗಳಲ್ಲಿ ಕೇವಲ 5 ವಕ್ತ ಮಾತ್ರ ನಮಾಜ್ ಮಾಡು. ಮಾತ್ರವಲ್ಲ, ವರ್ಷಕ್ಕೆ 1 ತಿಂಗಳು ಮಾತ್ರ ನೀನು ರೋಜಾವನ್ನು ಹಿಡಿ. ಮಾತ್ರವಲ್ಲ, ನಿನಗೆ ಹಣವಿದ್ದರೆ, ಬಹಳಷ್ಟು ಹಣವಿದ್ದರೆ ಅದರಲ್ಲಿ 1.5 ಶತಮಾನ ಕೇವಲ ನೀನು ಜಕಾತನ್ನು ಕೊಡು. ಮಾತ್ರವಲ್ಲ, ನಿನ್ನಲ್ಲಿ ಹಣವಿದ್ದರೆ, ಜೀವನದಲ್ಲಿ ಒಮ್ಮೆ ಮಾತ್ರ ಆರೋಗ್ಯವಿದ್ದರೆ ಒಮ್ಮೆ ಹಜ್ಜಿಗೆ ಹೋಗು. ಇದಾಗಿದೆ ಇಸ್ಲಾಂ. ಇಷ್ಟೇ ಕಲ್ಪಿಸುತ್ತಿರುವುದು. ಅದನ್ನು ಕೂಡ ಮಾಡಲು ನಾವು ಹಿಂಜರಿಯುತ್ತಾ ಇದ್ದೇವೆ. ನೀವು ನೋಡಿರಿ ಒಂದು ಮಾತು, ಇಲ್ಲಿ ಅಲ್ಲಾಹ್ ನಮಗೆ ನೀಡಿದಂತಹ ಹಲವಾರು ಆಫರ್ಗಳಿದೆ. ನಮಗೆ ನೀರನ್ನು ಕುಡಿಯಬಹುದು, ಯಾವ ಜ್ಯೂಸ್ ಬೇಕಾದ್ರೆ ಕುಡಿಬಹುದು, ಯಾವ ಪಾನೀಯಗಳು ಕುಡಿಬಹುದು, ಚಹಾ ಕುಡಿಬಹುದು, ಕಾಫಿ ಕುಡಿಬಹುದು, ಇನ್ನು ಹಲವಾರು 1000 ತುಚ್ಚವಾದಂತಹ ಪಾನೀಯಗಳನ್ನು ಅಲ್ಲಾಹ್ ನಮಗೆ ಹಲಾಲ್ ಮಾಡಿದ್ದಾನೆ. ಕುಡೀರಿ, ಪರವಾಗಿಲ್ಲ. ವಲಾ ತಶ್ರಿಬುಲ್ ಖಮ್ರ್, ಕಲ್ಲು ಮಾತ್ರ ಕುಡಿಬೇಡಿ. ಲೋಕದಲ್ಲಿ 1,00,000 ಬರುವಂತಹ ಪಾನೀಯಗಳಿದ್ದರೂ ಕೂಡ ಕೇವಲ ಮದ್ಯಪಾನ ಮಾತ್ರ ಮಾಡಬೇಡಿ. ಕಾರಣ ಅದು ನಿನ್ನ ದೇಹಕ್ಕೆ ಆಪತ್ತು, ನಿನ್ನ ತಲೆಗೆ ಸೀಮಿತ ಕಳೆದುಕೊಳ್ಳುತ್ತೀಯಾ, ನೀನು ಜನರ ಮುಂದೆ ಕೀಳಾಗಿ ಹೋಗುತ್ತೀಯಾ. ನಿನ್ನ ತಂದೆ ನಿನ್ನನ್ನು ನೋಡಿ, ನಿನ್ನ ಮಗನು, ನಿನ್ನ ತಂದೆ, ನಿನ್ನ ಹೆಂಡತಿ ಅಸಹ್ಯ ಪಡ್ತಾನೆ. ಕಾರಣ ನೀವು ರೋಟಲ್ಲಿ ಹೋಗುವಾಗ ಏನು. ಆದ್ದರಿಂದ ನೀನು ಕಲ್ಲನ್ನು ಕುಡಿಬೇಡ ಅಂತ ಅಲ್ಲ ಹೇಳುವಾಗ, ನಮಗೆ ಜ್ಯೂಸ್ಗಳು ಬೇಡ, ಪಾನೀಯಗಳು ಬೇಡ. ನಮಗೆ ಬೇಕಾದುದು ಅಲ್ಲಾಹರು ನಿಷೇಧಿಸಿದಂತಹ ಒಂದು ಮದ್ಯ. ಅದನ್ನು ನಾವು ಎಷ್ಟು ಖರ್ಚು ಮಾಡಿ ಬೇಕಾದ್ರೆ ಕುಡಿತಾ ಇದ್ದೇವೆ. ಖಂಡಿತವಾಗಿಯೂ ಹೇಳ್ತಾ ಇದ್ದೇನೆ, ಇದಾಗಿದೆ ನಮ್ಮಂತಹ ಮುಸಲ್ಮಾನರ ಈಮಾನ್. ಆದರೆ ನಾವು ಯಾವ ರೀತಿ ಅಲ್ಲಾಹ್ ನನ್ನ ಪಾಪವನ್ನು ಮನ್ನಿಸು, ನನಗೆ ಒಳ್ಳೆಯ ಮನ ಮಾಡಿಕೊಡು, ನನ್ನ ಮಗಳಿಗೆ ಒಳ್ಳೆಯ ಗಂಡನನ್ನು ಹುಡುಕಿಕೊಡು, ನನ್ನ ಮಗನಿಗೆ ಒಳ್ಳೆಯ ಹೆಂಡತಿಯನ್ನು ಹುಡುಕಿಕೊಡು, ಈ ರೀತಿ ಯಾವ ಮುಖ ಮಾಡಿ ನಾವು ಅಲ್ಲಾಹನಲ್ಲಿ ಪ್ರಾರ್ಥಿಸುವುದು. ಆದ್ದರಿಂದಲೇ ಆಗಿದೆ ಅಲ್ಲಾಹನಿಗೋಸ್ಕರ ತಮ್ಮ ಜೀವನವನ್ನೇ ಸಮರ್ಪಿಸಿದಂತಹ ಮಹಾತ್ಮರಲ್ಲಿ ಹೇಳೋಣ. ಅಲ್ಲಾಹನ ಇಷ್ಟದಾಸರಾದ ಮಹಾತ್ಮರ ಬಳಿ ಹೇಳಿ, ನಮ್ಮಲ್ಲಿ ಈಮಾನ್ ಇಲ್ಲ, ನಮ್ಮಲ್ಲಿ ಇಬಾದತ್
ಇಬಾದತ್ತೇನಿಲ್ಲ, ಸತ್ಕರ್ಮಗಳು ಯಾವುದೂ ಇಲ್ಲ. ಆದರೆ ನಿಮ್ಮ ಮಹಾನರಾದ ಮಹಾತ್ಮರನ್ನು ನಾನು ಪ್ರೀತಿಸ್ತಾ ಇದ್ದೇನೆ. ಆದ್ದರಿಂದ ನನ್ನ ಪಾಪವನ್ನು ನೀನು ಮನ್ನಿಸು, ನನ್ನ ಜೀವನದಲ್ಲಿ ಬರ್ಕತ್ತು ನೀಡು. ಮಾತ್ರ ಅಲ್ಲ, ಈ ರೀತಿ ಖಂಡಿತವಾಗಿಯೂ ನಮಗೆ ಇಹ ಪರದಲ್ಲಿ ವಿಜಯವಿದೆ. ಇದು ವಿಶುದ್ಧ ಕುರ್ಆನ್ ನಮಗೆ ಕಲ್ಪಿಸಿದ್ದು, ಹದೀಸ್ಗಳು ಕಲ್ಪಿಸಿದ್ದು, ಮಹಾತ್ಮರ ಮಾತುಗಳಿಂದ ನಮಗೆ ತಿಳಿದಿದ್ದು. ಆದ್ದರಿಂದ ನಾವೆಲ್ಲರೂ ಮಹಾತ್ಮರನ್ನು ಸ್ಮರಿಸುವ ಉದಾತ್ತವಾದ ಯಥಾರ್ಥವಾದ ಅಹ್ಲು ಸುನ್ನತಿ ವಲ್ ಜಮಾಅತಿನ ಆದರ್ಶದ ಅಡಿಯಲ್ಲಿ ಬದ್ಧವಾಗಿ ಜೀವಿಸುವಂತಹ ಒಂದು ಸುನ್ನಿ ಸಮೂಹವಾಗಿ ಅಲ್ಲಾಹ್ ನಮ್ಮನ್ನು ನಮ್ಮ ಮಕ್ಕಳನ್ನು ಮಾರ್ಪಡಿಸಲಿ ಎಂದು ಮಾತ್ರ ಹೇಳುತ್ತಾ, ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಂ, ಇನ್ನ ಫತಹ್ನಾ ಲಕ ಫತಹಂ ಮುಬೀನಾ ಎಂಬ ಕುರ್ಆನ್ ವಾಕ್ಯದೊಂದಿಗೆ ಈ ಸಭೆಯನ್ನು ಉದ್ಘಾಟಿಸುತ್ತಾ ನನ್ನ ಮಾತಿಗೆ ಕಡಿವಾಣ. ಆಖಿರು ದಅವಾನಾ. ಇದೀಗ ಅಲ್ಹಮ್ದುಲಿಲ್ಲಾಹ್ ಹಲವಾರು ಗಣ್ಯರಿದ್ದಾರೆ. ಯಾರಿಗೂ ಕಾರಣ ಸಮಯದ ಅಭಾವ ಇರುವುದರಿಂದ ನೇರವಾಗಿ ಪ್ರವಾದಿ ಪ್ರಕೀರ್ತನವಾದ ನವತೆ ಶರೀಫಿಗೆ ಇದೀಗ ಚರಣ ನೀಡಲಿದೆ. ಎಲ್ಲರೂ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮನ ಮಧು ಹೇಳುವಂತಹ ಈ ಮಜ್ಲಿಸ್ ಖಂಡಿತವಾಗಿಯೂ ಅದಕ್ಕೆ ಬರಕತ್ತಿದೆ ಎಂಬುದರಲ್ಲಿ ಎರಡು ಮಾತಿಲ್ಲ. ಎಲ್ಲರೂ ಇಖ್ಲಾಸಿನಿಂದ ಅವರು ಹೇಳುವ ಅವರಿಗೆ ಬೇಕಾಗಿ ಎಲ್ಲಾ ರೀತಿಯಂತಹ ಆ ಒಂದು ಸಹಾಯವನ್ನು ನಿಮ್ಮಿಂದ ಬೇಕು. ನೀವು ಅವರಿಗೆ ಪ್ರೋತ್ಸಾಹವನ್ನು ನೀಡಬೇಕು. ಅಲ್ಲಾಹು ನಮ್ಮ ಎಲ್ಲಾ ಸಂಭ್ರಮಗಳನ್ನು ವಿಜಯಿಸಲಿ ಎಂದು ಮಾತ್ರ ಹೇಳುತ್ತಾ ವಾಖಿರು ದಅವಾನಾ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್.